ಇನ್ನ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷದ ಭವಿಷ್ಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರನ್ನ ಗಮನಿಸ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ, ಅತಿಯಾಗಿ ಸ್ವಲ್ಪ ಈ ಒಂದು ಹಾಸ್ಪಿಟ್ಲ್ ಕಡೆ ಓಡಾಡ್ಕೊಂಡ್ ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅದೊಂದು ಜಾಗ ಬೇಡ, ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಆ ಕಡೆ ಓಡಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಅಲ್ಲಿ ಹೋಗಿ ಬರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗೋಗುತ್ತೆ. ಒಂದು ಸಣ್ಣ ವಿಚಾರ ಆದ್ರೂ ಕೂಡ ಅದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ನಿಮ್ಮ ಮನಸ್ಥಿತಿ ಹೇಗಾಗೋಗುತ್ತೆ ಅಂತಂದ್ರೆ, ಹಾಸ್ಪಿಟ್ಲಿಗೆ ಹೋಗಿ ಆ ಡಾಕ್ಟರ್ ಕೈಲಿ ಒಂದು ಇಂಜೆಕ್ಷನ್ ತಗೊಂಡ್ರೇನೆ ನನ್ನ ಕಾಯಿಲೆ ವಾಸಿ ಆಗೋದು ಅನ್ನೋ ಒಂದು ಮನಸ್ಥಿತಿಗೆ ತಾವು ಒಂದಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋದು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ಫಸ್ಟು ನಾನು ಏನು ಹೇಳಿದೆ ಅಂದ್ರೆ, ಮನೋವ್ಯಾಧಿ, ಈ ಒಂದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ಯಾವಾಗ ನಾವು ಮನಸ್ಸಿನಲ್ಲಿ ಆಂತರಿಕವಾಗಿ ನಾವು ಗಟ್ಟಿ ಆಗ್ತೀವೋ ಆಗ ನಮ್ಮ ಭವಿಷ್ಯತ್ತು ನಿಜಕ್ಕೂ ಚೆನ್ನಾಗಿರುತ್ತೆ. ಮೊದಲನೇದಾಗಿ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಈ ವರ್ಷದ ಭವಿಷ್ಯದಲ್ಲಿ ಮಿಥುನ ರಾಶಿನಲ್ಲಿ ತಿರ್ಸ್ತಕ್ಕಂಥವ್ರು ನಾನು ಒಂದೇ, ಮೊದಲು ನೀವು ಆತ್ಮಸ್ಥೈರ್ಯವನ್ನ ತೆಗೆದುಕೊಂಡು ಬರಬೇಕು. ಒಂದು ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಕು. ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು. ನಿಮ್ಮ ಮನಸ್ಸನ್ನ ಹರಿಬಿಡತಕ್ಕಂಥದ್ದು ಇರುತ್ತೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸಮಸ್ಯೆಗಳನ್ನ ತಂದುಟ್ಕೊಳ್ತಕ್ಕಂಥವ್ರು ಇರ್ತೀರಿ. ಸ್ವಲ್ಪ ಜೋಪಾನ. ಉದ್ಯೋಗ ವ್ಯಾಪಾರ ಅಂತ ನೋಡೋದಾದ್ರೆ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಈ ವರ್ಷ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗೇ ಹೋಗ್ತಿರೋ ಹೊರತಾಗಿ ತೀರಾ ಲಾಸ್ ಅನ್ನೇನು ಅನುಭವಿಸ್ತಕ್ಕಂಥದ್ದು ಇರೋದಿಲ್ಲ. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು. ಇನ್ನ ಉದ್ಯೋಗದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ನಾನು ತಿಳಿಸ್ತಕ್ಕಂಥದ್ದು, ಈ ವರ್ಷ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಸಿಹಿ ಸುದ್ದಿಗಳನ್ನ ಕೇಳ್ತಕ್ಕಂಥವ್ರು ಇರ್ತೀರಿ. ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಈ ವರ್ಷ ಒಂದಿಷ್ಟು ಸಿಹಿ ಸುದ್ದಿಗಳನ್ನ ಕೇಳ್ತಕ್ಕಂಥವ್ರು ಇರ್ತೀರಿ. ನಿಮ್ಮ ಉದ್ಯೋಗದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಗಮನಿಸ್ತೀರಿ. ಒಂದು ಪ್ರಮೋಷನ್ ಅಂತ ತಾವು ಮುಂದುವರಿತಕ್ಕಂಥದ್ದು ಇರುತ್ತೆ. ಆ ಒಂದು ಅವಕಾಶನೂ ಕೂಡ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗಿದೆ. ಒಳ್ಳೆದಾಗಲಿ, ಶುಭವಾಗಲಿ.